ಬಾಯ್ ರೀತಿ ಡ್ಯಾನ್ಸು ಮಾಡ್ತಾನೆ. ಕೆಟ್ಟದಾಗಿ ಆವಾಜ್ ಹಾಕ್ತಾನೆ. ನೀನು ಬೇಕು, ನಿನ್ನ ಮಗಳು ಬೇಕು ಅಂತಾನೆ. ಮಾತೆತ್ತಿದ್ರೆ ಸೊಂಟದ ಕೆಳಗಿನ ಭಾಷೆನೇ ಪ್ರಯೋಗಿಸ್ತಾನೆ. ಯಾರಿವನು ಅಂತ ಪ್ರಶ್ನೆನೇ ಹುಟ್ಟಾಕ್ತಿದ್ದಾನೆ. ಇವನು ಯಾರೋ ಸೈಕೋ ಇರ್ಬಹುದಾ, ಪುಡಾರಿ ಇರ್ಬಹುದಾ, ಹೋಗ್ಲಿ ಪುಡಿ ರೌಡಿ ಇರ್ಬಹುದಾ? ಅಲ್ಲ, ಯಾರೂ ಅಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಗೆ ಮಸಿ ಬಳಿದಿರುವ ಭೂಪ ಇದ್ದ. ಹೆಸರು ಸಂದೇಶ್, ಮೂಡಬಿದ್ರೆಯ ಸರ್ಕಲ್ ಇನ್ಸ್ಪೆಕ್ಟರ್. ಈ ವ್ಯಕ್ತಿಯ ಅಪರಾವತಾರಗಳನ್ನ ನೋಡಿ ಖಾಕಿಯೇ ಶಾಕ್ ಆಗಿದೆ. ಎಸ್, ಹೀಗೆ ಕಳ್ಳ ಬೆಕ್ಕು ರೀತಿ ಕಾಂಪೌಂಡ್ ಹಾರ್ತಾ ಇರೋದನ್ನ ನೋಡಿದ್ರೆ ಯಾರೋ ಕಳ್ಳ ಕದಿಯೋಕೆ ನುಗ್ತಿದ್ದಾನೆ ಅಂತ ನಿಮ್ಗೆ ಅನ್ಸೋದು ಸಹಜ. ಆದ್ರೆ ಹೀಗೆ ಕಾಂಪೌಂಡ್ ಹಾರ್ತಾ ಇರೋದು ಬೆಕ್ಕು ಕಳ್ಳ ಬೆಕ್ಕಲ್ಲ, ಬದಲಾಗಿ ಖಾಕಿ ಬೆಕ್ಕು. ಕಳ್ಳರನ್ನ ಹಿಡಿಯೋಕೆ ಹಾರ್ತಾ ಇರೋದಲ್ಲ, ಬದಲಾಗಿ ಅಕ್ರಮ ಸಂಬಂಧಕ್ಕೆ ಓಡ್ತಾ ಇರೋದು. ಬೇಡ ಅಂದ್ರೂ ಬಿಡಲ್ಲ ಈ ಭೂಪ. ತನಗೆ ಮೂಡ್ ಬಂದಾಗ್ಲೆಲ್ಲ ಹೀಗೆ ಒಬ್ಬೊಬ್ಬ ಮಹಿಳೆಯರ ಮನೆಗೆ ಓಡಿ ಹೋಗ್ತಾನಂತೆ. ಬಳಿಕ ಡ್ಯಾನ್ಸು ಮಾಡ್ತಾನೆ. ಹೀಗೆ ಎಲ್ಲವನ್ನ ಮಾಡ್ತಾನೆ. ಅವರಿಂದ ದುಡ್ಡು ಇಸ್ಕೋತಾನೆ. ಬಂಗಾರಿ ಅಂತ ಬಂಗಾರವನ್ನು ಪಟಾಯಿಸ್ತಾನೆ. ಒಬ್ಬರಿಗೆ ಮತ್ತೊಬ್ಬರ ವಿಚಾರ ಗೊತ್ತಾಗದ ಹಾಗೆ ಇವಳು ಯಾರು ಅಂತ ಪ್ರಶ್ನೆ ಮಾಡಿದ್ರೆ, ಇಲ್ಲ ಬಂಗಾರಿ, ನನಗೆ ನೀನೊಬ್ಬಳೇ ಇರೋದು, ನನ್ನ ಮಕ್ಕಳ ಆಣೆ, ನನ್ನ ಹೆಂಡತಿಯ ಮೇಲಾಣೆ ಅಂತ ಆಣೆಗಳ ಅಣಿ ಮುತ್ತನ್ನೇ ಸುರಿಸ್ತಾನೆ. ಬಂಗಾರ ಇಟ್ಟು ಅವಳಿಗೆ ಅದು ನನಗಲ್ಲ. ಆ ಬಂಗಾರ ಇಟ್ಟು ನಿನ್ನ ಎದುರುಗಡೆ ಫೋನ್ ಮಾಡ್ತೀನಿ, ಹಣ ಯಾರು ತಗೊಂಡು ಹೋಗಿದೆ ಅಂತ ಹೇಳಿ. ಕ್ಲಿಯರ್ ಮಾಡಿಲ್ವಾ ನಾನು? ನೀನ್ ಎದುರುಗಡೆನೆ ಮಾತಾಡ್ತೀನಿ. ಬಾ, ದೇವರಾಣೆ, ನೀನ್ ಬಿಟ್ರೆ ಯಾರಿಲ್ಲ. ದೇವರಾಣೆ. ಯಾವ ದೇವರ ಮೇಲೆ? ಮಕ್ಕಳ ಮೇಲೆ ಹಣ ಹಾಕು. ನನ್ನ ಮಕ್ಕಳ ಮೇಲೆ, ನಿನ್ನ ಹೆಂಡತಿಯ ಮೇಲೆ. ನನ್ನ ಹೆಂಡತಿ ರೋಶನಿ ಹಣ ಇದೆ. ಕೊನೆಗೆ ಸಂಬಂಧವನ್ನೇ ಮುರಿದುಕೊಳ್ತಾನೆ. ಆವಾಜ್ ಹಾಕ್ತಾನೆ. ಅದು ಅಂತಿಂತ ಆವಾಜ್ ಅಲ್ಲ, ಮನುಷ್ಯ ಆದವನು ಕೇಳಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲದಂತ ಆವಾಜ್. ಹೇಗಿರುತ್ತೆ ಅನ್ನೋದನ್ನ ಕಿವಿಯಲ್ಲಿ ಕೇಳಿಸ್ಕೊಂಡ್ರೆ ಕಿವಿಯಲ್ಲಿ ತೂತು ಬೀಳೋದು ಗ್ಯಾರಂಟಿ. ಮಗ, ನಿನ್ಗೆ ಕಲ್ಚರ್ ಇಲ್ದವನು ನೀನು. ಏನು ನಿನ್ನ ತಾಯಿಗೆ ಯಾಕೆ ಅಂತೀಯ? ಅದಕ್ಕೆ ಇಷ್ಟು ದಿನ ನೀನ್ ನಮಗ್ ಸುಮ್ಮನೆ ಹಾಕಿದ್ದೀನಂದ್ರೆ ಇನ್ನೊಂದು ಹೆಣ್ಣಿಗೆ ನಾನು ಹೇಳಬಾರ್ದು ಅಂತ. ಅದಕ್ಕೆ ಆದಷ್ಟು ನೋಡ್ಕೊಂಡು ಬೀಪ್ ಸೌಂಡ್ ಹಾಕಿ ಸೆಲೆಕ್ಟೆಡ್ ಆಡಿಯೋವನ್ನ ಕೇಳಿಸಿದ್ದೀವಿ ಅಷ್ಟೇ. ಹೀಗೆ ಮುಂದುವರಿಯುವ ಈ ಪೊಲೀಸಪ್ಪನ ಕರ್ಮಕಾಂಡ, ನೀನು ನನ್ನ ಜೊತೆ ಬಂದು ಮಲಗು, ಇಲ್ಲ ಅಂದ್ರೆ ನಿನ್ನ ಗಂಡನನ್ನ ಒದ್ದು ಒಳಗ್ ಹಾಕ್ತೀನಿ ಅನ್ನೋ ಮಟ್ಟಿಗೆ ಹೋಗುತ್ತಂತೆ ಅನ್ನೋದನ್ನ ಕೆಲ ಮಹಿಳೆಯರೇ ಮಾಧ್ಯಮದ ಮುಂದೆ ಬಂದು ಹೇಳಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತುಂಬ ಹೆರಸ್ ಮಾಡ್ತಾ ಇದ್ದಾರೆ. ನನ್ನ ಗಂಡನನ್ನ ಫ್ಯಾಮಿಲಿ ಡಿಸ್ಪ್ಯೂಟ್ ಇಶ್ಯೂಸ್ ಮೇಲೆ ರಿಪೋರ್ಟ್ ಹಾಕೋದಕ್ಕೋಸ್ಕರ ಅವರ ಡ್ರೈವರ್ ಆದ ಅಕ್ಬರನ್ನು ಕಳಿಸಿ, ನೀನು ಬಂದು ನನ್ನ ಜೊತೆ IBಯಲ್ಲಿ ಮಲ್ಕೋಬೇಕು, ಹಾಗಾದರೆ ಮಾತ್ರ ನಿನ್ನ ಗಂಡನ ರಿಪೋರ್ಟ್ ಹಾಕ್ತೀನಿ ಅಂತ ಹೇಳಿ ಆ ಥರ ಹೆರಸ್ ಕೊಟ್ಟು, ನಾನು ಅದಕ್ಕೆ ಒಪ್ಪದೇ ಇದ್ದಾಗ ಅವನು ಮತ್ತೆ ನನ್ನ ಯಜಮಾನ್ರ ಮೇಲೆ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ, ಫ್ಯಾಮಿಲಿಯವರಿಂದಲೇ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿಸಿದ್ದಾರೆ. ಒಟ್ನಲ್ಲಿ ಒಂದಷ್ಟು ಮಂದಿ ಮಾಡೋ ಹಲ್ಕ ಕೆಲಸದಿಂದ ಇದೀಗ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು. ಈ ರೀತಿಯ ಹುಳಗಳು ಇಲಾಖೆಯಲ್ಲಿ ಕಂಡು ಬಂದಾಗ ಅವರ ಮೇಲೆ ಯಾವುದೇ ಮುಲಾಜು ಇಟ್ಟುಕೊಳ್ಳದೆ ಕೆಲಸದಿಂದಲೇ ತೆಗೆದುಹಾಕೋ ಕೆಲಸ ಮಾಡಬೇಕು. ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲದೆ ಇದ್ರೆ ನಮ್ಮನ್ನ ಯಾರು ಕೇಳೋರೇ ಇಲ್ಲ. ನಮ್ದೇ ಇಲಾಖೆ, ನಾವು ಮಾಡಿದ್ದೇ ಕಾನೂನು ಅಂತ ಕಾಂಪೌಂಡ್ ಹಾಡ್ತಿರ್ತಾರೆ. ಸಿಕ್ಕವರ ಜೊತೆಯಲ್ಲಿ ಚಕ್ಕಂದವನ್ನು ಆಡ್ತಾರೆ. ಭ್ರಷ್ಟಾಚಾರದಲ್ಲಿ ಭಾಗಿಯೂ ಆಗ್ತಾರೆ. ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು ಎಚ್ಚೆತ್ತುಕೊಳ್ಬೇಕಾದ ಸಂದರ್ಭ ಬಂದಿದೆ. ಕಾದ್ ನೋಡೋಣ. 5 ತಿಂಗಳ ಹಿಂದೆನೆ ಅವನಿಗೆ ಮತ್ತು ಕಾಯಿಲೆ ಬಂದಿತ್ತು ತಲೆ ಸುತ್ತು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ. 5,000 ಸ್ಕ್ಯಾನಿಂಗ್ಗೆ ಹಾಕಿದೆ ನಾರ್ಮಲ್ ಬಂತು ನಾನೊಂದು ತಾಯಿಯಾಗಿ ಹೇಳ್ತಿದ್ದೀನಿ ನನ್ನ ಮಗ ಕಷ್ಟಪಡೋದು, ಅವ್ನು ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡಕ್ ಆಗ್ತಿದ್ದಿಲ್ಲ ಅವ್ನು ಯಾವಾಗ್ಲೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದಿಲ್ಲ ಮಕ್ಕೊಂತಿದ್ದಿಲ್ಲ ಎಲ್ಲರಿಗೂ ನೋಡಿ ಅಳೋದು ಅವನು ಫುಲ್ಲು ದಪ್ಪಾಗ್ಬಿಟ್ಟ ಬೆಂಗಳೂರಲ್ಲಿ ಒಯ್ದಿದ್ವಿ ಅಲ್ಲೂ ಆಗಲ್ಲ ಅಂದ್ರು. ಬೆಂಗಳೂರು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕೊಲೆಸ್ಟ್ರಾಲ್ ಎಲ್ಲ ತಗ್ಸಕ್ಕೆಲ್ಲ ಹೋಗಿದ್ದೀನಿ ಸರ್. ಫಸ್ಟಿಗೆ ನನಗೆ ಪೀಡ್ಸ್ ಕಾಯಿಲೆ ಇತ್ತು ಸರ್. ಮಾತ್ರೆ ತಗೊಂಡು ನಾನು ಫುಲ್ ದಪ್ಪ ಆಗಿಬಿಟ್ಟಿದ್ದೆ. ಮುಂಚೆ ನನಗೆ ತಲೆ ಸುತ್ತ ಬರೋದು, ಕಣ್ಣೆಲ್ಲ ಮಂಜಾಗೋದು, ವಾಮೆಂಟ್ ಆಗೋದು. ನಾನು ಮುಂಚೆ 95 kg ಇದ್ದೆ. ಕೇವಲ 4 ತಿಂಗಳಲ್ಲಿ 23 kg ಸಣ್ಣ ಆಗಿದ್ದೀನಿ. ಅಂದ್ರೆ 72 kg ಇದ್ದೀನಿ ಈಗ. ಆಮೇಲೆ ಒಂದು ವಾರ ಬಿಟ್ಟು ನಿಮ್ ಜೀನಿ ಸ್ಲಿಮ್ ತಗೊಂಡ್ಮೇಲೆ ಬೆನ್ನೋವು ಸುಸ್ತು, ತಲೆನೋವು ಏನು ಇಲ್ಲ
ಅದನ್ನ ತಗೊಂಡ್ಮೇಲೆ ಅವನು ಪರವಾಗಿಲ್ಲ ಸರ್. ಈಗ ನೋಡಿದ್ರೆ ನನ್ನ ಮಗ ನೋಡಿದ್ರೆ ಖುಷಿ ಆಗ್ತೈತೆ ಸರ್. ನನ್ನ ಮಗ ದಪ್ಪ ಇದ್ನಲ್ಲ ಅವಾಗ ನೋಡಿ ಕಣ್ಣೀರ್ ಆಗ್ತಿದ್. ನಾನೀಗ ಖುಷಿ ಪಡ್ತಿದ್ದೀನಿ ನನ್ನ ಮಗಗ್ ನೋಡಿ. ನಮ್ ನೆಂಟ್ರೆ ನನಗೆ ಗುರುತು ಹಿಡಿತಿಲ್ಲ, ಸಣ್ಣ ಆಗಿದ್ದೀನಿ. ದಪ್ಪ ಇದ್ದವರೆಲ್ಲ ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಸರ್. ಆರೋಗ್ಯಕ್ಕೆ ಒಳ್ಳೇದು ಸರ್. ನನ್ನ ಮಗ ಸಣ್ಣ ಆಗ ನನಗೆ ಖುಷಿ. ಎಲ್ಲಾ ತಾಯಿಯವ್ರ ಮಕ್ಕಳು ಯಾರ ಮನೇಲಿ ದಪ್ಪ ಇದಾರ ಮಕ್ಕಳು ಎಲ್ಲಾ ತಾಯಿ ನೀವು ಸಪೋರ್ಟ್ ಮಾಡ್ರಿ ಮಕ್ಕಳಿಗೆ. ಜೀನಿ ಸ್ಲಿಮ್ ಯೂಸ್ ಮಾಡಿ. ನೀವು ಜೀನಿ ಸ್ಲಿಮ್ ತಗೊಳ್ರಿ, ನೀವು ಖುಷಿ ಪಡ್ತೀರಿ. ನನ್ನ ಮಗಗ್ ನೋಡಿ ನಾನು ಖುಷಿ ಪಡ್ತಿದ್ದೀನಿ ಇವಾಗ. ಏನು ಭಯ ಇಲ್ಲ ಸರ್. ಇದೇನು ಸಿರಿಧಾನ್ಯಗಳಿಂದ ಮಾಡಿರೋ ಪೌಡರ್ ಇದು. ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಜೀನಿ ಸ್ಲಿಮ್ ಯೂಸ್ ಮಾಡಿ. ಥ್ಯಾಂಕ್ ಯು ಜೀನಿ ಸ್ಲಿಮ್.